ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷದ ಕಿಚ್ಚು ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ನಡುವಿನ ಯುದ್ಧ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಇಸ್ರೇಲ್ ಬಳಸ್ತಾ ಇದೆ ಎನ್ನಲಾಗ್ತಾ ಇರುವಂತಹ ವೈಟ್ ಫಾಸ್ಫರಸ್ ಅಥವಾ ಬಿಳಿ ರಂಜಕದ ಬಾಂಬ್ಗಳು. ಮನುಷ್ಯನ ಚರ್ಮವಷ್ಟೇ ಅಲ್ಲ, ಮೂಳೆಗಳನ್ನೂ ಕೂಡ ಕರಗಿಸಿ ಸ್ಮಶಾನವಾಗಿಸುವಂತಹ ಈ ಭೀಕರ ರಾಸಾಯನಿಕ ಆಯುಧವನ್ನ ಇಸ್ರೇಲ್ ಜನವಸತಿ ಪ್ರದೇಶಗಳ ಮೇಲೆ ಪ್ರಯೋಗ ಮಾಡ್ತಾ ಇದೆಯಾ? ಹ್ಯೂಮನ್ ರೈಟ್ಸ್ ವಾಚ್ ಮಾಡಿರುವಂತಹ ಈ ಗಂಭೀರ ಆರೋಪದ ಹಿಂದಿನ ಅಸಲಿ ಕತೆ ಏನು? ಬಿಳಿ ರಂಜಕದ ಅಬ್ಬರಕ್ಕೆ ಲೆಬನಾನ್ ಬೆಚ್ಚಿ ಬಿದ್ದಿದ್ಯಾ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೌದು, ಇಸ್ರೇಲ್ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿರುವ ಬೆನ್ನಲ್ಲೇ ದಕ್ಷಿಣ ಲೆಬನಾನ್ನ ಹಳ್ಳಿಗಳಲ್ಲಿ ಇಸ್ರೇಲ್ ಪಡೆಗಳು ನಿಷೇಧಿತ ಆಯುಧಗಳನ್ನು ಬಳಸ್ತಾ ಇವೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಮಾನವ ಹಕ್ಕುಗಳ ಸಂಘಟನೆಯಾದಂಥ ಹ್ಯೂಮನ್ ರೈಟ್ಸ್ ವಾಚ್ ಇಸ್ರೇಲ್ ವಿರುದ್ಧ ಆಘಾತಕಾರಿ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ದಕ್ಷಿಣ ಲೆಬನಾನ್ನ ಹ್ಯೋಮರ್ ಗ್ರಾಮ ಸೇರಿದಂತೆ ಹಲವು ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ಬಿಳಿ ರಂಜಕದ ಶೆಲ್ಗಳನ್ನು ಹಾರಿಸಿದೆ ಅನ್ನುವಂಥ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇದು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ನೇರ ಉಲ್ಲಂಘನೆ ಅಂತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಹ್ಯೂಮನ್ ರೈಟ್ಸ್ ವಾಚ್ ಬಿಡುಗಡೆ ಮಾಡಿರುವಂತಹ ಚಿತ್ರಗಳ ಪ್ರಕಾರ ಇಸ್ರೇಲಿ ಪಡೆಗಳು ದಕ್ಷಿಣ ಲೆಬನಾನ್ನ ಜನನಿಬಿಡ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಬಿಳಿ ರಂಜಕದ ದಾಳಿ ನಡೆಸಿವೆ. ಈ ಬಿಳಿ ರಂಜಕದ ದಾಳಿಯು ಇಸ್ರೇಲಿ ಮಿಲಿಟರಿ ಗ್ರಾಮಸ್ಥರಿಗೆ ಸ್ಥಳಾಂತರಗೊಳ್ಳುವಂತೆ ಎಚ್ಚರಿಕೆ ನೀಡಿದ ಕೆಲವೇ ಗಂಟೆಗಳಲ್ಲಿ ಬಿಳಿ ರಂಜಕದ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಿಳಿ ರಂಜಕವು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಅತ್ಯಂತ ವೇಗವಾಗಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತು 800 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನವನ್ನ ಸೃಷ್ಟಿ ಮಾಡುತ್ತೆ. ಈ ಬಿಳಿ ರಂಜಕ ಎಷ್ಟು ಅಪಾಯಕಾರಿ ಅಂದ್ರೆ ಇದು ಮನುಷ್ಯನ ದೇಹದ ಮೇಲೆ ಬಿದ್ದರೆ ಸುಟ್ಟ ಗಾಯಗಳು ಮೂಳೆವರೆಗೂ ಕೂಡ ತಲುಪುತ್ತೆ. ಅಂದ್ರೆ ಮೂಳೆಯನ್ನು ಕರಗಿಸುತ್ತೆ. ಇದು ಕಟ್ಟಡಗಳಿಗೆ ಬೆಂಕಿ ಹಚ್ಚುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಉಸಿರಾಟದ ಮೂಲಕ ಶ್ವಾಸಕೋಶದ ಒಳಗೆ ಹೋದ್ರೆ ಅಂಗಾಂಗ ವೈಫಲ್ಯಕ್ಕೂ ಕೂಡ ಕಾರಣವಾಗಬಹುದು. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಜನನಿಬಿಡ ಪ್ರದೇಶಗಳು, ಜನವಸತಿ ಇರುವಂತಹ ಪ್ರದೇಶಗಳಲ್ಲಿ ಇದನ್ನ ಬಳಸೋದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ. ಆದರೆ ಇಸ್ರೇಲ್ ಮಾತ್ರ ತಾನು ಇದನ್ನ ಹೊಗೆಯ ಪರದೆಯನ್ನ ಸೃಷ್ಟಿಸಿ ಮಿಲಿಟರಿ ಕಾರ್ಯಾಚರಣೆಯನ್ನ ಮರೆಮಾಚೋದಕ್ಕೆ ನಾವು ಬಳಕೆಯನ್ನ ಮಾಡ್ತಿದ್ದೇವೆ, ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡ್ತಾ ಇಲ್ಲ ಅಂತ ಇಸ್ರೇಲ್ ಸಮರ್ಥಿಸಿಕೊಳ್ತಾ ಇದೆ. ಈಗಾಗಲೇ ಪಶ್ಚಿಮ ಏಷ್ಯಾದಲ್ಲಿ 1300ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇರಾನ್ನಲ್ಲಿ ಮೊಜ್ತಬಾ ಖಮೇನಿಯವರ ಅಧಿಕಾರ ಸ್ವೀಕಾರ ಮತ್ತು ಅಮೆರಿಕದ ಬೆಂಬಲದ ನಡುವೆ ಇಸ್ರೇಲ್ನ ಈ ಕ್ರಮ ಜಗತ್ತನ್ನ ಆತಂಕಕ್ಕೆ ತಳ್ಳಿದೆ. ಒಂದು ವೇಳೆ ಇಸ್ರೇಲ್ ನಿಷೇಧಿತ ರಾಸಾಯನಿಕಗಳನ್ನು ಬಳಸ್ತಾ ಇರೋದು ಸಾಬೀತಾದ್ರೆ ಅದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ರಾಜತಾಂತ್ರಿಕ ಸಂಘರ್ಷಕ್ಕೆ ನಾಂದಿ ಹಾಡಲಿದೆ. ಒಟ್ಟಾರೆಯಾಗಿ ಪಶ್ಚಿಮ ಏಷ್ಯಾದ ಯುದ್ಧದಿಂದಾಗಿ ಭೂಮಿ ಈಗ ರಾಸಾಯನಿಕ ಅಸ್ತ್ರಗಳ ಪ್ರಯೋಗಶಾಲೆಯಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಇಸ್ರೇಲ್ನ ಈ ಮೂಳೆ ಕರಗಿಸುವ ತಂತ್ರಕ್ಕೆ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.